ಹಣ. ಹಣ ಅಂತಂದರೆ ಹೆಣವೂ ಬಾಯಿ ಬಿಡುತ್ತೆ ಎಂಬ ಗಾದೆ ಮಾತಿದೆ. ಅಂತ ಅಂದಾಗ ಹಣದ ತೀವ್ರತೆ ಎಷ್ಟೊಂದು ಇದೆ ಅನ್ನೋದು ಅರ್ಥವಾಗುತ್ತೆ. ಹಣ ಯಾರಿಗೆ ಬೇಡ? ಪ್ರತಿಯೊಬ್ಬರಿಗೂ ಇದರ ಅವಶ್ಯಕತೆ ಬಹಳವಾಗಿದೆ. ಆದ್ದರಿಂದಲೇ ಎಲ್ಲರೂ ಆ ಹಣಕ್ಕಾಗಿಯೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇಂದು ಹಣವನ್ನು ಸಂಪಾದಿಸಲು ಧರ್ಮ ಮಾರ್ಗವನ್ನು ಬಿಟ್ಟು ಅಕ್ರಮ, ಅನಾಚಾರ ಇತ್ಯಾದಿಗಳಿಂದ ನಿಗದಿಯಾದ ಆದಾಯಕ್ಕಿಂತಲೂ ಹೆಚ್ಚಿನ ಹಣವನ್ನು ಅನ್ಯಾಯದ ಮಾರ್ಗದಲ್ಲಿ ಸಂಪಾದಿಸಿ ಶ್ರೀಮಂತಿಕೆಯಿಂದ ಬೀಗ್ತಾ ಇದ್ದಾರೆ. ಈ ಹಣ ತಮ್ಮದು ಅಂತಂದಾಗ ಸಂತೋಷದಿಂದ ಪಾರ್ಟಿಗಳನ್ನು ಆಚರಿಸಿ ಕಾರು, ಬಂಗಲೆ ಇತ್ಯಾದಿಗಳನ್ನು ಪಡೆದು ಸುಖವನ್ನು ಹೊಂದಲು ಪ್ರಯತ್ನವನ್ನು ಮಾಡ್ತಾರೆ. ಹಣವನ್ನು ಸಂಪಾದನೆ ಮಾಡಿದ ಶ್ರೀಮಂತನಿಗೆ ಅಂತ್ಯಕಾಲ ಸಮೀಪಿಸಿದಾಗ ಹೆಂಡತಿ, ಮಕ್ಕಳು, ಬಂಧು ಬಾಂಧವರೆಲ್ಲರೂ ಅವನಿಂದ ಹೇಗೆ ಆ ಹಣವನ್ನು ಪಡೆಯಬೇಕು ಅಂತ ಹೇಳಿ ಚಿಂತಿಸ್ತಾರೆ. ಅವನ ಬಳಿ ಒಳ್ಳೆಯವರಂತೆ ನಟಿಸುತ್ತಾ ಆ ಹಣವನ್ನು ಹೇಗೆ ಕಸಿದುಕೊಳ್ಬೇಕು ಅಂತ ಹೊಂಚು ಹಾಕ್ತಾ ಹಿಂದೆ ಮುಂದೆ ಸುತ್ತಾಡ್ತಾರೆ. ಅವನು ಹಣವನ್ನು ತಮಗೆ ಕೊಡುವುದು ಅಂತಂದಾಗ ಮತ್ತಷ್ಟು ಹತ್ತಿರವಾಗುವರು. ಅದೇ ಹಣ ಕೊಡುವುದಿಲ್ಲ ಅಂತಂದಾಗ ಕೋಪಿಸಿಕೊಂಡು ಅವನಿಂದ ದೂರವಾಗಿ ನಿಂದಿಸುವರು, ಹೀಯಾಳಿಸುವರು. ಒಟ್ಟಿನಲ್ಲಿ ಹಣ ಗಳಿಸುವುದು ಕಷ್ಟಕರ. ಗಳಿಸಿದ ಹಣ ಖರ್ಚಾದರೂ ಮನಸ್ಸಿಗೆ ನೋವು. ಹಣವನ್ನು ರಕ್ಷಿಸುವುದಂತೂ ಮಹಾ ಕಷ್ಟ. ಆದ್ದರಿಂದಲೇ ಕವಿಯೊಬ್ಬರು ದಿಗರ್ತಾಹ ಕಷ್ಟ ಸಂಶ್ರಯಾಹ ಅಂತ ಅಂದಿದ್ದಾರೆ. ಅಂದರೆ ಸಂಸ್ಕೃತದಲ್ಲಿ ದಿಕ್ ಅಂದರೆ ಧಿಕ್ಕಾರ, ಅರ್ಥವೆಂದರೆ ಹಣ. ಇಂತಹ ಹಣಕ್ಕೆ ಧಿಕ್ಕಾರ ಅಂತ ಹೇಳಿದ್ದಾರೆ. ಮತ್ತೊಬ್ಬ ಕವಿ ಹೀಗೆಂದಿದ್ದಾರೆ: ದಾನಂ ಭೋಗಂ ನಾಶಸ್ತಿಸ್ರೋ ಗತೆಯೋ ಭವಂತಿ ವಿತ್ತಸ್ಯ ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯಾರ್ಗತಿರ್ಭವತಿ. ಹಣಕ್ಕೆ 3 ಗತಿಗಳಿವೆ: ದಾನ, ಭೋಗ ಹಾಗೂ ನಾಶ. ಯಾರು ಗಳಿಸಿದ ಹಣವನ್ನು ದಾನ ಮಾಡುವುದಿಲ್ಲವೋ ಅಥವಾ ತನಗಾಗಿಯೂ ಉಪಯೋಗಿಸಿಕೊಳ್ಳುವುದಿಲ್ಲವೋ ಅಂತಹ ಹಣವು ನಾಶವಾಗುತ್ತೆ ಅಂತ ಹೇಳಿದ್ದಾರೆ. ಆದ್ದರಿಂದ ನಮಗೆಷ್ಟೋ ಬೇಕೋ ಅಷ್ಟನ್ನು ಸಂಪಾದಿಸಿ ಸುಖದಿಂದ ಇರುವುದು ಉತ್ತಮ.